ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಏಪ್ರಿಲ್ 17, 2026 ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಆರ್ ಶ್ರೀ ಛಾಯಾದೇವಿ ಶಿಕ್ಷಣ ಕಾಲೇಜು ರಾಜೇಂದ್ರನಗರ ಮೈಸೂರು ನಾಟಕ ಕಾರ್ಯಾಗಾರ ಮತ್ತು ಪ್ರಸ್ತುತಿ 2026 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಶ್ರೀಮತಿ ಶಾಲೋಮ್ ಸನ್ನುತ, ಸಹಾಯಕ ಪ್ರಾಧ್ಯಾಪಕರು, ರಂಗಕರ್ಮಿ, ರಂಗಭೂಮಿ ಶಿಕ್ಷಕ ಸಂಯೋಜಕರು, ನಿರ್ದಿಗ್ಗತ ಮೈಸೂರು ಅಧ್ಯಕ್ಷರು ಡಿಆರ್ ಆಂಟನಿ ಪಾಲ್ ರಾಜ್ಸಿ, ಪ್ರಾಂಶುಪಾಲರು ಶ್ರೀ ಛಾಯಾದೇವಿ ಶಿಕ್ಷಣ ಕಾಲೇಜು, ಸಂಯೋಜಕರು ಡಿಆರ್ ಉಮೇಶ್ ಜಿಆರ್, ಸಹಾಯಕ ಪ್ರಾಧ್ಯಾಪಕರು ಇಮ್ಮಡಿ ಪುಲಕೇಶಿ ನಾಟಕವನ್ನು ವಿದ್ಯಾರ್ಥಿಗಳು ಅಭಿನಯಿಸಿದರು. ಎಲ್ಲ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಸಿಬ್ಬಂದಿ ಮತ್ತು ಶಿಕ್ಷಕರು ಭಾಗಿಯಾಗಿದ್ದರು. So that is why art and drama is also scheduled in the B.Ed curriculum. And we all have our own curriculum every day that should be broken down. Otherwise, art integration is not possible. ನೀವು ಹಾಡಾದ್ರೂ ಹಾಡಿ, ಡಾನ್ಸ್ ಆದ್ರೂ ಮಾಡಿ, ಸುಮ್ಮನೆ ರಂಗೋಲಿ ಆದ್ರೂ ಬಿಡಿಸಿ ಅಥವಾ ಬಲೂನ್ ಕಟ್ಟೋದು ಕಲ್ತ್ಕೊಳ್ಳಿ. ಅದರಲ್ಲಿ ಏನೋ ಒಂದು ಹುಡುಕಾಟ ಇದೆಯಲ್ಲ, ಆ ಹುಡುಕಾಟ, ಆ ಕಲೆ, ಆ ಸಂಭಾವನೆ, ಆ ಭಾವನೆ ಮಾತ್ರವೇ ಮಗುನು ಅದರ ಕಲಿಕೆಯನ್ನು ನಾವು ಹಿಡಿದಿಟ್ಕೊಳ್ಳೋಕೆ ಸಾಧ್ಯ. So I think that is the ultimate truth that I have realized in my whole of B.Ed teaching life, B.Ed learning life, and also beyond the B.Ed. So that is, I think that is the objective of the day which I really wanted to share, and I'm here today. And I'll give you one small example of how I usually integrate my teachings with the theatre or art or music or whatever. Now currently I'm taking up 2 projects. My first project is I teach children maths without textbooks through Rangoli, through origami, and through many modes. So we go with craft, we go with art, and we go with different modes of physical experimenting, and I teach maths. And also I teach science through music. So these are my basically 2 projects which are ongoing, and I'm working with government school children. I'm working with schools under CRAIS, Karnataka Residential Institutions, ಒಂದು ಗ್ರೂಪ್ ಇದೆ. ಅಲ್ಲಿ ನಿಮ್ಮ ಎಲ್ಲ ಮೊರಾರ್ಜಿ ದೇಸಾಯಿ, ಅಂಬೇಡ್ಕರ್ ವಸತಿ ಶಾಲೆ, ಮತ್ತೆ ಏನ್ ಹೇಳ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಎಲ್ಲವೂ ಬರ್ತವೆ. ಕರಿಮಾಯಿ ಅಂತ ಚಂದ್ರಶೇಖರ್ ಕಂಬಾರ್ ಒಂದು ನಾಟಕ ಬರ್ತಾರೆ. ಆ ಕರಿಮಾಯಿ ಕಾನ್ಸೆಪ್ಟ್ ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ರು. ಅದನ್ನ ಹಾಡುವಾಗ ನನಗೆ ಅನುಭವ ಆಗೋದು, ಮತ್ತೆ ನಾನು ಕೇಳಿದಂಗೆ ಅವರ ಗ್ರಹಿಕೆಯಲ್ಲಿ, ಆ ಸಾಹಿತ್ಯದ ಗ್ರಹಿಕೆಯಲ್ಲಿ ಸಿಕ್ಕಿರುವಂಥದ್ದು, ನಮ್ಗೆಲ್ರಿಗೂ ಕಾಯನೊಬ್ಬ ಬೇಕು. ಅದು ನೀವು ದೇವರಂತ ಕರಿತೀರೋ, ಅಥವಾ ಅಂಬೇಡ್ಕರ್ ಅಂತಿರೋ, ಜೀಸಸ್ ಅಂತಿರೋ, ಬಸವಣ್ಣ ಅಂತಿರೋ, ಅಥವಾ ಯಾರಿಗೂ ಕಾಣದಿರೋ ಒಂದು ಅಲ್ಲಾ ಫಾರ್ಮ್ ಇರ್ಬೋದು ಅಂತಿರೋ, ನಂಗೆ ಗೊತ್ತಿಲ್ಲ. ಬಟ್ ಎವ್ರಿಬಡಿ ನೀಡ್ಸ್ ಸಂಬಡಿ ಟು ಲೀಡ್ ಅಸ್, ಬಿಕಾಸ್ ನಾವು ಮನುಷ್ಯರು, ನಾವು ಬೀಳ್ತೀವಿ, ಹೇಳ್ಬೇಕು, ಹೇಳೋದಕ್ಕೆ ಒಂದು ಮೋಟಿವೇಶನ್ ಬೇಕು. ನನಗೆ ನಾನೇ ಅಹಮಲ್ಲಿ ಅದನ್ನ ಸುತ್ಕೊಳಕ್ ಆಗಲ್ಲ. ಸೊ ಆ ಒಂದು ವಿಷಯನ ಇಟ್ಕೊಂಡು ಈ ಕರಿಮಾಯಿ ನಾಟಕದಲ್ಲಿ ಕಂಬಾರರಿಗೆ ಹಾಡು ಬರ್ತಾರೆ. ಇಟ್ ಗೋಸ್ ಲೈಕ್ ದಿಸ್. Something if I assign you, over you should scratch your head, and how long you are going to prolong that, complete that task. But Madam Sanuta, from morning, I think start by 8:30, after lets his daughter to school, till night, she is roaming minimum 7 to 8 institutions along with her project. So think it. Madam ಹೇಳ್ತಾ ಇದ್ರು, ರಂಗೋಲಿ ಬಿಡಿಸೋದು ಕೂಡ ಕಲೆ ಆಗ್ಬೇಕಾದ್ರು ಆ ರಂಗೋಲಿ ಬಿಡಿಸಿ ಅದನ್ನ ಕೊಲೆ ಮಾಡಬಾರ್ದು ಅಂತ. ಊಟ ಮಾಡೋದು ಒಂದು ಕ್ರಿಯೇಟಿವಿಟಿನೇ. ಓಕೆ ನೋಡಿ, ಇವತ್ತು ಮೇಡಮ್ ಹೇಳಿದ್ರು ಮ್ಯೂಸಿಕಲ್ಲಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೀನಿ ಅಥವಾ ಸೈನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಇಲ್ಲ ಸಾಕಷ್ಟು ಜನ MSc ಮಾಡಿದವರಿದೆ, MSc ಕೆಮಿಸ್ಟ್ರಿ, MSc ಮ್ಯಾಥಮೆಟಿಕ್ಸ್ ಮಾಡಿದವರು. ಯಾಕೆ ಆ ಆಲೋಚನೆ ನಿಮಗೆ ಬರಲ್ಲ? ನಾನು ಕೆಮಿಸ್ಟ್ರಿ ಮಾಡೋರು ಸಾಕಷ್ಟು ಹೇಳ್ತಾರೆ, ಪ್ಲೆಂಟಿ ಆಫ್ ಮಾಲಿಕ್ಯೂಲ್ಸ್ ಇದೆ, ಏನಾದ್ರು ಪ್ರಯತ್ನ ಮಾಡಿ ಸಮ್ ಪ್ರಾಜೆಕ್ಟ್. ಬರೀ ಲಗ್ನ ಪತ್ರಿಕೆಯಲ್ಲಿ ಹೆಸರು ಮುಂದೆ ಹಾಕೊಳ್ಳಕ್ಕೆ MSc ಅಂತ ಮಾಡ್ಕೊಂಡಿದ್ದೆ. ನನ್ಗೆ ಅದನ್ನೆಲ್ಲ ಕೇಳಿ ಅನ್ನಿಸ್ತು, ನಾನು ಸೈನ್ಸ್ ಓದಬೇಕಾಗಿತ್ತು ಅಂತ. ಏನ್ ಮಾಡೋದು, ಹಣೆ ಬರ, ನಾವು ಸೈನ್ಸಿಗೆ ಫಿಟ್ ಅಲ್ಲ ಅಂತ ಭಗವಂತ ತೀರುವಂತ ಕೇಳ್ತಾರೆ. ಹಾಗಾಗಿ ನಾವು ಆರ್ಟ್ಸ್, ನಾವು ಕಸನ ರಸ ಮಾಡೋದು,
ರಸನ ಕಸ ಮಾಡೋರು, ನೀವು ರಸ ಕಸ ಎರಡೂ ಸೇರಿ ಒಂದು ಔಷಧಿ ಮಾಡೋರು ಹಾಕ್ಬೇಕಲ್ಲ. ಯಾವುದೇ ಕೆಲಸವನ್ನ ಅದಕ್ಕೆ ಡೆಡಿಕೇಶನ್ ಇರಬೇಕು, ಸಮರ್ಪಣಾ ಮನೋಭಾವ ಇದ್ದಾಗ ಮಾತ್ರ ಯಶಸ್ವಿಯನ್ನು ಕಾಣ್ಲಿಕ್ಕೆ ಸಾಧ್ಯ. ಅಂತ ಸಮರ್ಪಣಾ ಮನೋಭಾವನ ಪ್ರತಿಯೊಂದು ಕೆಲಸನೂ ನಾನು ಮೇಡಮ್ ಅವ್ರು ನೋಡಿದ್ದೇನೆ. ಬಿಕಾಸ್ ಮೈಸೂರು ಯೂನಿವರ್ಸಿಟಿಲಿ ಆರ್ಟ್ ಅಂಡ್ ಡ್ರಾಮಾಗೆ ಸಿಲೆಬಸ್ ಮಾಡೇ ಇರಲಿಲ್ಲ. ಆರ್ಟ್ ಅಂಡ್ ಡ್ರಾಮಾಗೆ ಇಟ್ಬಿಟ್ರು 50 ಮಾರ್ಕ್ಸ್ ಅಂತ. ಟುಮಾರೋ ಇಸ್ ಗೋಯಿಂಗ್ ಟು ಬಿಗಿನ್ ಸೆಕೆಂಡ್ ಸೆಮಿಸ್ಟರ್ ವಿತ್ ಸುಮಾ ಮೇಡಮ್ ಆಫ್ ವಿಟ್ನೆಸ್, ಮೇಡಮ್ ಆಫ್ ಟೀಚರ್ಸ್. ನಾಳೆ ಕಾಲೇಜ್ ಸ್ಟಾರ್ಟ್ ಆಗ್ಬೇಕು. ಇವತ್ತು ಬೆಳಿಗ್ಗೆ ನಮ್ಗೆ ಹೊಸ ಸಿಲೆಬಸ್ ಕೊಟ್ಟಿದ್ದಾರೆ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. And I was in St. Joseph, I organized a 1-day workshop. ಬೆಳಿಗ್ಗೆ 25 ಜನ ಇದ್ರು, 12 ಗಂಟೆಗೆ 80 ಆದ್ರು, ಮಧ್ಯಾಹ್ನಕ್ಕೆ 250 ಆದ್ರು. ನಾವು ಫೋನ್ ಮಾಡಿ ಹೇಳ್ತಾನೆ ಇದ್ದೆ, ಸರ್ 150 ರೂಪಾಯಿ ಕಳಿಸಿ, ಸರ್ 170 ಕಳಿಸಿ, ಸರ್ 200 ಕಳಿಸಿ. ಸೊ ಆ ಅವೇರ್ನೆಸ್ ಮತ್ತೆ ಆರ್ಟ್ ಅಂಡ್ ಡ್ರಾಮಾ ಸಿಲೆಬಸ್ ಮಾಡಿದಂತ ಕೀರ್ತಿ ಗೋ ಮೇಡಮ್ ಸರ್. ಸೊ ಸಂಜೋಸ್ ಅವ್ರು ಇಂಟ್ರೂ ಮಾಡಿದ್ರೆ ನಾನಿದ್ದೆ ಸೇರಿಸ್ಕೊಂಡ್ರು. ಆದರೆ ಇಂಥ ಕಲೆಗಾರನ ಉಳಿಸ್ಕೊಳ್ಳೋ ಪ್ರಯತ್ನ ಅವ್ರು ಮಾಡಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಭಗವಂತನ ನೇಮಕ ಇರ್ತದೆ, ಯಾರು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬೇಡಿಕೆ ಇರ್ತಾರೆ ಅಂತೇಳಿ. ಸೊ ಹಾಗಾಗಿ 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಆರ್ಟ್ ಅಂಡ್ ಡ್ರಾಮಾಕ್ಕೆ ಇವ್ರನ್ನ ಇನ್ವೈಟ್ ಮಾಡೋಕ್ಕೆ. 3 years ಇಂದ ಅಟ್ ಮಚ್ ಬಿಜಿ ಶೆಡ್ಯೂಲ್. ಫೋನ್ ಮಾಡಿದಾಗ ಎಲ್ಲಿದೆ ಅಮ್ಮ? ಸರ್ ಐ ಮೀನ್ ಶ್ರೀಲಂಕಾ. ಎಲ್ಲಿ ಸರ್? ಐ ಮೀನ್ ಚೆನ್ನೈ. ನಾನು ಮಿಸರ್ಸಿ ಕೇಳಿದೆ, ಹಿಂಗೆ ಶಾಲಂಕರ್ ಫಸ್ಟು ಕರ್ನಾಟಕಲಿದ್ದಾರೆ ಮೊದಲು ಕೇಳ್ಕೊಳ್ಳಿ ಅಂದರು, ಆಮೇಲೆ ಈ ಜಿಲ್ಲೆಯಲ್ಲಿದ್ದಾರೆ ಮೊದಲು ಕೇಳ್ಕೊಳ್ಳಿ ಅಂದರು, ಆಮೇಲೆ ಯಾವುದಕ್ಕೂ ಸಮ್ಮರ್ ಕ್ಯಾಂಪ್ ನಡೀತಾ ಇರ್ತದೆ, ಬಹುಶಃ ಸಿಗಲ್ಲ ಈ ವರ್ಷ ನಿಮಗೆ ಅಂತ. ನಾನು ಭಗವಂತನಲ್ಲಿ ಈ ಸರಿ ಖಂಡಿತ ಸಿಗ್ತಾರೆ ಅಂತ. ಹಾಗೂ ಫೋನ್ ಮಾಡಿ ಫಸ್ಟ್ ಕೇಳಿದೆ, ಎಲ್ಲಿದ್ದಾರೆ ಮೇಡಮ್ ನೀವು ಅಂತ. ಸರ್ ನಾನು ಮೈಸೂರಲ್ಲೇ ಇದ್ದೀನಿ ಸರ್, ಖಂಡಿತ ಬರ್ತೀನಿ ಸರ್, ಡೇಟ್ ಹೇಳ್ಬಿಡಿ ಸರ್, ಟೈಮಿಂಗ್ಸ್ ನಾನೇ ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತು. ಸೊ ಥ್ಯಾಂಕ್ ಯು, ಯುವರ್ ಬಿಸಿ ಶೆಡ್ಯೂಲ್ ಆ್ಯಂಡ್ ಸೊ ಹೌದು, ನಿಮಗೆ ಖರ್ಚುದೇ ಚಿಂತೆ, ಅವನ ಬೆವರು ಚಿಂತೆ ಇಲ್ಲ, ನಿಮಗೆ ಖರ್ಚುದೇ ಚಿಂತೆ ಬಿಡು. ಇಷ್ಟೇ ಸ್ವಾಭಿಮಾನದ ಸುವರ್ಣ ಯುಗವನ್ನ ಇತಿಹಾಸದಲ್ಲಿ ನಿರ್ಮಿಸಿತು. ಅಂತಹ ಮಹಾನ್ ವಂಶದಲ್ಲಿ ಜನಿಸಿದ ವೀರ, ಶತ್ರುಗಳ ಸಿಂಹ ಸ್ವಪ್ನ, ಪ್ರಜೆಗಳಿಗೆ ರಕ್ಷಕ, ಅದುವೇ ಚಾಲುಕ್ಯ ಚಕ್ರೇಶ್ವರ ಸಾಮ್ರಾಟ ಇಮ್ಮಡಿ ಪುಲಕೇಶಿ ಮಹಾರಾಜ. ಪಲ್ಲವರ ಗರ್ಭವನ್ನು ನೆಲಸಮಗೊಳಿಸಿ ದೂರದ ಅರಬ್ಬರನ್ನ ಅಡ್ಡಗಟ್ಟಿ ನರ್ಮದೆಯ ದಡದಲ್ಲಿ ಉತ್ತರದ ಸಾಮ್ರಾಟನನ್ನೇ ತಡೆದು ಮಧ್ಯ ಪ್ರಾಚ್ಯದವರೆಗೂ ತನ್ನ ಪರಾಕ್ರಮವನ್ನು ಪರಿಚಯಿಸಿ ಪ್ರಪಂಚಕ್ಕೆ ತೋರಿಸಿದ ಮಹಾನ್ ವೀರ. ರಾಜಕೀಯ ಕುತಂತ್ರಗಳು, ರಕ್ತಸಿಕ್ತ ಯುದ್ಧಗಳು ಮತ್ತು ಅಜೇಯ ಸಂಕಲ್ಪ, ಇದು ಕೇವಲ ಇತಿಹಾಸವಲ್ಲ, ಇದು ಒಂದು ಮಹಾಕಾವ್ಯ. ಇದೀಗ ನಿಮ್ಮ ಮುಂದೆ ಜೀವಂತವಾಗುತ್ತಿದೆ ಚಾಲುಕ್ಯರ ಗರ್ವ, ವೀರ ವೈಭವ, ಇಮ್ಮಡಿ ಪುಲಕೇಶಿ. ನಮ್ಮ ಕಾಲೇಜು ಶ್ರೀ ಛಾಯಾದೇವಿ ವಿದ್ಯಾಸಂಸ್ಥೆ, ರಾಜೇಂದ್ರ ನಗರ, ಮೈಸೂರು. ನಮ್ಮ ಕಾಲೇಜಿನಲ್ಲಿ ಆರ್ಟ್ ಆ್ಯಂಡ್ ಡ್ರಾಮಾ ಕಡೆಯಿಂದ ಆಯೋಜಿಸಲಾಗಿದ್ದಂತಹ ಇಮ್ಮಡಿ ಪುಲಕೇಶಿ ಮಹಾರಾಜರು ನಾಟಕವನ್ನು ನಾವೆಲ್ಲರೂ 1 ಗಂಟೆಗೂ ಅಧಿಕ ಕಾಲ ಸುದೀರ್ಘವಾಗಿ ನಟಿಸಿದ್ದೇವೆ. ನಾನು ಈ ನಾಟಕದಲ್ಲಿ ಬುದ್ಧರಾಜನ ಪಾತ್ರವನ್ನು ಮಾಡಿದ್ದು. ಸುಮಾರು 49 ಸ್ಪರ್ಧಿಗಳು ಎಲ್ಲರೂ ಕೂಡ ನಾಟಕಕಾರರು ನಾಟಕವನ್ನು ಮಾಡಿದ್ದೇವೆ. ಈ ನಾಟಕವನ್ನು ಮಾಡಿ ನಮ್ಮ ಇತಿಹಾಸ ಹಾಗೂ ನಮ್ಮ ಸಂಸ್ಕೃತಿಯನ್ನು ನಾವು ಎಲ್ಲರೂ ತಿಳಿದುಕೊಂಡೆವು ಎಂದು ನಮಗೆ ಹೇಳಲು ಸಂತೋಷವಾಗುತ್ತಿದೆ. ನಾವು ಮೊದಲನೇ ಬಾರಿ ಬಣ್ಣ ಹಾಕಿದ್ದು ಕೂಡ ಇದೇ ವೇದಿಕೆಯಲ್ಲಿ ಕಾಲೇಜಿನಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಪ್ರಾಂಶುಪಾಲರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಿದ್ದೀವಿ. ಮಾರ್ಗದರ್ಶಕ ಉಮೇಶ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ. ನಿತಿನ್ ಕೆಜೆ. ನನ್ನ ಹೆಸರು ವಿನಯ್ ಅಂತ. ಈ ಒಂದು ನಾಟಕದಲ್ಲಿ ನಾನು ರಹಪ್ಪನ ಮಂತ್ರಿ ಕ್ಯಾರೆಕ್ಟರ್ನ ಮಾಡಿದ್ದೆ. ಸೊ ಇದೊಂದು ನಾಟಕವನ್ನು ನಾವು ತಗೊಂಡಾಗ ಏನು ಅಂತಂದರೆ, ಈ ನಾಟಕವು ಯಾವುದೇ ಕಾಲೇಜಿನಲ್ಲಿ ಆಗಿಲ್ಲ. ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲಿ, ಇದೇ ಮೊದಲ ಬಾರಿಗೆ BEd ಕಾಲೇಜಲ್ಲಿ ಇಮ್ಮಡಿ ಪುಲಕೇಶಿ ನಾಟಕವನ್ನು ನಾವು ಅಭಿನಯಿಸಿದ್ದು. ಮತ್ತು ಇದು ಕೇವಲ ಸಾಮಾನ್ಯ ವಿಷಯವಾಗಿರಲಿಲ್ಲ, ಯಾಕಂದರೆ ಇದು ನಮಗೆ ಒಂದು ಸವಾಲಿನ ವಿಷಯವಾಗಿತ್ತು. ಏಕೆಂದರೆ 49ಕ್ಕೂ ಅಧಿಕ ಸ್ಪರ್ಧಾರ್ಥಿಗಳನ್ನ ಇಟ್ಕೊಂಡು ನಾವು ಇದೊಂದು ಡ್ರಾಮಾವನ್ನು ಮಾಡಬೇಕಾಗ್ತು. ಸುದೀರ್ಘವಾಗಿ ಇದೊಂದು ಸ್ಕ್ರಿಪ್ಟ್ ರೈಟಿಂಗ್ ಬಂದು ಸಹ ಒಂದು 16 ಗಂಟೆ ಟೈಮ್
ಕಾಲ ಇದಕ್ಕೆ ಸ್ಕ್ರಿಪ್ಟ್ ಬರವಣಿಗೆಯಲ್ಲಿ ನಾವು ತೊಡಗಿ ಈ ಒಂದು ಯಶಸ್ವಿಯಾಗಿ ನಾಟಕ ಮೂಡಿ ಬರಲು ನನ್ನ ಎಲ್ಲ ಪ್ರಾಶಿಕ್ಷಣಾರ್ಥಿಗಳು ಹಾಗೂ ನನ್ನ ಸ್ನೇಹಿತ ಬಳಗ ಏನಿದೆ ಅವರು ಇದಕ್ಕೆ ಕೈ ಜೋಡಿಸಿ ಯಶಸ್ವಿಯಾಗಿ ಮೂಡಿ ಬಂದಿದೆ. 1 ಗಂಟೆಗೂ ಹೆಚ್ಚಿನ ಕಾಲಗಳ ಕಾಲ ತಮ್ಮ ಅಭಿನಯದ ಮೂಲಕ ಜನರನ್ನು ರಂಜಿಸುವ ಹಾಗೂ ಪ್ರೇಕ್ಷಕರನ್ನು ರಂಜಿಸುವ ಕಾರ್ಯವನ್ನು ಕೈಗೊಂಡಿದ್ದೇವೆ. ವಿನಯ್ ಕೆ, 2ನೇ ವರ್ಷ B.Ed, ದ್ವಿತೀಯ ವರ್ಷ ಪ್ರಾಶಿಕ್ಷಣಾರ್ಥಿ. ನನ್ನ ಹೆಸರು ಉಷಾ ಅಂತ ಹೇಳ್ಬಿಟ್ಟು ನಾನು ಈ ಕಾಲೇಜಲ್ಲಿ 2nd ಇಯರ್ ಓದ್ತಾ ಇದ್ದೀನಿ. ನನ್ನ ಪಾತ್ರ ಬಂದ್ಬಿಟ್ಟು ಈ ಇಮ್ಮಡಿ ಪುಲಕೇಶಿ ಅವರ ಚಿಕ್ಕಮ್ಮ, ಅಂದರೆ ನನ್ನ ಪಾತ್ರದ ಹೆಸರು ಚಿಕ್ಕಬ್ಬೆ. ಇದನ್ನು ನಾವು ಫಸ್ಟ್ ಟೈಮ್ ಮಾಡಿದ್ದು, ನಮಗೆ ತುಂಬ ಖುಷಿ ಆಯಿತು. ಪ್ರಿನ್ಸಿಪಲ್ ಆಗಿರ್ಬೋದು, ಸರ್ ಆಗಿರ್ಬೋದು, ತುಂಬ ಏನು ಮಾಡಿದ್ದಾರೆ ನಮಗೆ ಸಹಕಾರವನ್ನು ಕೊಟ್ಟು ಇಷ್ಟು ಚೆನ್ನಾಗಿ ಬರೋ ಥರ ಅವ್ರು ಏನು ಮಾಡಿದ್ದಾರೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಡ್ರಾಮಾ ಇಷ್ಟು ಉತ್ತಮವಾಗಿ ಬಂದಿದೆ. ಹೌದು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮ ಸಿಲೆಬಸ್ಸಲ್ಲಿ ಕೂಡ ಇತ್ತು, ಇದು ಕಂಪಲ್ಸರಿ ಅಂತ ಹೇಳಿದರು, ಅದಕ್ಕೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಸರ್, ನನ್ನ ಹೆಸರು ಸಾಹೇಬಣ್ಣ, ನಮ್ಮ ಊರು ಕಲಬುರಗಿ. ನಾನು ಶ್ರೀ ಛಾಯಾದೇವಿ B.Ed ಕಾಲೇಜಿನಲ್ಲಿ 2nd ಇಯರ್ ಪ್ರಶಿಕ್ಷಣಾರ್ಥಿಯಾಗಿ ಓದುತ್ತಿದ್ದೇನೆ. ಇವತ್ತು ನಾವು ಮಾಡಿರೋಂಥ ಈ ವಾರ್ಷಿಕ ಶೈಕ್ಷಣಿಕ ಅಧ್ಯಯನದಲ್ಲಿ ಮಾಡಿದಂಥ ಈ ಆರ್ಟ್ ಆ್ಯಂಡ್ ಡ್ರಾಮಾದಲ್ಲಿ ಇಮ್ಮಡಿ ಪುಲಕೇಶಿ ನಾಟಕವನ್ನು ನಾವು ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತಪಡಿಸಿದೆವು. ಇದರಲ್ಲಿ ನನ್ನ ಪಾತ್ರವಾಗಿದ್ದು ಮಂಗಳೇಶನ ಪಾತ್ರ. ಈ ಮಂಗಳೇಶ ಪಾತ್ರ ನಿರ್ವಹಿಸಿದ ನನಗೆ ಇವತ್ತಿನ ದಿವಸ ಒಂದು ಉತ್ಸಾಹ ಹೆಚ್ಚಾಗಿ ಚೈತನ್ಯ ತುಂಬಿದೆ. ಮತ್ತು ಇನ್ನು ಮುಂದೆ ಈ ಒಂದು ನಾಟಕ ರಂಗದಲ್ಲಿ ಅಭಿನಯಿಸುವಂತೆ ಪ್ರೋತ್ಸಾಹ ಸಹಿತ ನೀಡುತ್ತಿದೆ. ಅದಕ್ಕಾಗಿ ಇದನ್ನು ಮಾಡಲು ಅವಕಾಶ ಕೊಟ್ಟಿದಂಥ ನಮ್ಮ ಪ್ರಿನ್ಸಿಪಲ್ ಸರ್ ಅವರಿಗೂ ಮತ್ತು ಉಮೇಶ್ ಸರ್ ಅವರಿಗೂ ಎಲ್ಲರಿಗೂ ಸಹಿತ ಈ ನಮ್ಮ ಪ್ರಶಿಕ್ಷಣಾರ್ಥಿ ಕಡೆಯಿಂದ ಧನ್ಯವಾದಗಳು ಹೇಳುತ್ತೇನೆ. ನನ್ನ ಹೆಸರು ಬಾಲರಾಜು ಅಂತ. ಇವತ್ತು ನಾವು ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯ ನಾಟಕದಲ್ಲಿ ನಾನು ಇಮ್ಮಡಿ ಪುಲಕೇಶಿ ಪಾತ್ರವನ್ನು ಮಾಡಿದ್ದೆ. ನಾವು ಇಷ್ಟು ದಿನ ಕೇವಲ ಇಮ್ಮಡಿ ಪುಲಕೇಶಿಯ ಬಗ್ಗೆ ನಾವು ಇತಿಹಾಸದಲ್ಲಿ ಪಾಠವನ್ನು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಷ್ಟೇ. ಅದೇ ರೀತಿ ನಾವು ಸಹ ಆ ಒಂದು ಕಾಸ್ಟ್ಯೂಮ್ನ ಧರಿಸ್ಕೊಂಡು ಆ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲರ ಮುಂದೆ ಇವತ್ತು ನಾವು ಈ ನಾಟಕವನ್ನು ಮಾಡಿದ್ದು ನಮಗೂ ತುಂಬ ಸಂತೋಷವಾಯಿತು. ಎಲ್ರಿಗೂ ಸಹ ಮನೋರಂಜನೆಯನ್ನು ನೀಡಿದ್ದೀವಿ ಇದರಿಂದ, ಹಾಗೂ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ನಮ್ಮ ನಾಡು ನುಡಿ, ನಮ್ಮ ಕನ್ನಡ ನಾಡನ್ನು ಆಳಿದಂತಹ ಇಮ್ಮಡಿ ಪುಲಕೇಶಿಯ ಸಾಮ್ರಾಟರ ಬಗ್ಗೆ ನಾವು ತಿಳಿಸಿದ್ದು ನಮಗೆ ತುಂಬ ಸಂತೋಷವಾಯಿತು. ಆದ್ದರಿಂದ ಎಲ್ಲ ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ಹೆಚ್ಚು ಕಮ್ಮಿ 49 ಪಾತ್ರಧಾರಿಗಳು ಸಹ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರಲ್ಲೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ APR ಸರ್ಗೂ ಸಹ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. 1 ಮಂತು ಎಲ್ಲ ನಾವು ಕಾಲೇಜಿನಲ್ಲಿ 1 ತಿಂಗಳಿಂದ ನಾವು ಪ್ರಾಕ್ಟೀಸ್ನ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಇತಿಹಾಸ ವಿಭಾಗದ ಅಧ್ಯಾಪಕರಾದಂತಹ ಉಮೇಶ್ ಸರ್ ಆಗಿರ್ಬೋದು, ಹಾಗೂ ಪ್ರಾಂಶುಪಾಲರು APR ಸರ್ ಹಾಗೂ ಪಂಪಾ ಮ್ಯಾಮ್ ರವರು ಇದರಿಂದ ನಾವು ಮಾಡಿದ್ವಿ ಸರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.